ಪದಾಧಿಕಾರಿಗಳ ಆಯ್ಕೆ ನಂತರ ಮಾತನಾಡಿದ ಕರವೇ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮುನಿರಾಜ್ ಅವರು ನಾಡಿನ ನೆಲ ಜಲ ವಿಷಯದಲ್ಲಿ ಹೋರಾಟ ಮಾಡಲು ಸದಾ ಮುಂಚೂಣಿಯಲ್ಲಿರುವ ಕನ್ನಡಪರ ಸಂಘಟನೆಗಳನ್ನು ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ. ಪರಭಾಷೆಯಿಂದ ನಮ್ಮ ನೆಲ ಜಲ ಭಾಷೆಯ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ತಡೆಯಲು ಯುವಕರು ಹೆಚ್ಚು ಸಂಘಟಿತರಾಗಬೇಕು ಎಂದರು. ಶಿಡ್ಲಘಟ್ಟದ ಎಲ್ಲ ಸಮಾನರ ಮನಸ್ಕರ ವೇದಿಕೆ ವತಿಯಿಂದ 20ನೇ ತಾರೀಕು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಬೆಂಬಲವನ್ನು ಕೂಡ ಕೊಡ್ತಾ ಇದ್ದೀವಿ. ಮೇನ್ ಏನಂದ್ರೆ ಅವ್ರ ಕಾರಣ, ಸನ್ಮಾನ್ಯ ಶ್ರೀ ನಾರಾಯಣಗೌಡರು ನಾಮಫಲಕದ ವಿಚಾರವಾಗಿ ಸೆರೆಮನೆ ಸೇರಿದಾಗ ಎಲ್ಲರೂ ಒಗ್ಗೂಡಿ ಬಂದು ನಮಗೆ ಬೆಂಬಲ ಕೊಟ್ಟು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟು ರಾಜ್ಯಪಾಲಕ್ಕೆ ತಿಳಿಸಿದಾಗ ಎಲ್ಲರೂ ಒಗ್ಗೂಡಿ ನಮಗೆ ಬೆಂಬಲ ಕೊಟ್ಟು, ಆದ್ದರಿಂದ ಅದನ್ನು ಸ್ಮರಿಸಿಕೊಂತ ಈ ದಿನ ನಾವು ಕೂಡ ಅವರಿಗೆ ಬೆಂಬಲವಾಗಿದ್ದು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಪ್ರೋತ್ಸಾಹ. ಈ ಸಂದರ್ಭದಲ್ಲಿ ಕರವೇ ತಾಲೂಕು ನಗರ ಯುವ ಹಾಗೂ ಮಹಿಳಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಅಧ್ಯಕ್ಷರಾಗಿ ಮುನಿರಾಜ್, ಕಾರ್ಯದರ್ಶಿಯಾಗಿ ಮುರಳಿಮಣಿ, ಸಂಚಾಲಕರಾಗಿ ಶಶಿಕುಮಾರ್, ರಾಜೇಶ್, ಪ್ರಧಾನ ಸಂಚಾಲಕರಾಗಿ ಚನ್ನಕೃಷ್ಣಪ್ಪ, ಉಪಾಧ್ಯಕ್ಷರಾಗಿ ಆಸಿಫ್, ಗಿರೀಶ್, ಸಂಘಟನಾ ಕಾರ್ಯದರ್ಶಿಯಾಗಿ ದೇವರಾಜ್, ಖಜಾಂಚಿಯಾಗಿ ಸುಹೇಲ್, ಸಹ ಕಾರ್ಯದರ್ಶಿಯಾಗಿ ಮುರಳಿ, ಸಮಘಟನಾ ಕಾರ್ಯದರ್ಶಿಯಾಗಿ ಚಿಕನ್ ಅಫ್ಸರ್ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ನಗರ ಘಟಕ, ಯುವ ಘಟಕ ಮತ್ತು ಮಹಿಳಾ ಘಟಕದ ಪದಾಧಿಕಾರಿಗಳ ಆಯ್ಕೆಯನ್ನು ಇದೇ ಸಂದರ್ಭದಲ್ಲಿ ಮಾಡಲಾಯಿತು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.